ನನ್ನ ಆತ್ಮೀಯ ದೇಶವಾಸಿಗಳೇ, ಮತದಾರ ಪ್ರಭುಗಳೇ, ಇವತ್ತು 2024ರ ಚುನಾವಣೆ ನಮ್ಮ ಹೊಸ್ತಿಲಲ್ಲಿದೆ. ಈ ಚುನಾವಣೆ ಈ ದೇಶಕ್ಕಾಗಿ ಬಹಳ ಮಹತ್ತರವಾದ ಚುನಾವಣೆಯಾಗಿದೆ. ಇವತ್ತು ಈ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನ ಅಪಾಯದಲ್ಲಿದೆ. ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಮುಂದೆ ಈ ಚುನಾವಣಾ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರೋದಿಲ್ಲ. ಜೊತೆಗೆ ಈ ದೇಶದಲ್ಲಿ ಜನರು ಸ್ವತಂತ್ರವಾಗಿ ಬಾಳ್ತಾ ಇದ್ದಾರೆ. ಮುಂದೆ ಸ್ವತಂತ್ರವಾಗಿ ಜನರು ಬಾಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ವ್ಯವಸ್ಥೆ ನಿರ್ಮಾಣವಾಗಬಹುದು. ನಮ್ಮ ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳಿದರೆ ನಾವು ಎಲ್ಲರೂ ಸಮಾನರಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನಾವು ಸಹೋದರತ್ವದಿಂದ ಪ್ರೀತಿಯಿಂದ ಬದುಕಲು ಸಾಧ್ಯವಿಲ್ಲದಂತಹ ವ್ಯವಸ್ಥೆ ನಿರ್ಮಾಣವಾಗ್ತಾ ಇದೆ. ಸ್ನೇಹಿತರೆ, ಈ ದೇಶದಲ್ಲಿ ಬಡವರು, ದಲಿತರು, ಮುಸಲ್ಮಾನರು ಇವತ್ತು ಗುಲಾಮಗಿರಿಯ ಪರಿಸ್ಥಿತಿ ಬದುಕುವಂತಹ ವ್ಯವಸ್ಥೆ ನಿರ್ಮಾಣ ಆಗುವಂತಹ ಎಲ್ಲ ಸೂಚನೆಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಇವತ್ತು ಈ ದೇಶದಲ್ಲಿ ಹಿಂಸೆ ಹರಡುವಂತಹ ಎಲ್ಲ ವ್ಯವಸ್ಥೆ ಕಾಣಿಸ್ಕೊಳ್ತಾ ಇದೆ. ಕೋಮುವಾದಿಗಳನ್ನು ಇವತ್ತು ನಾವು ಕೋಮುವಾದಿಗಳಿಂದ ಈ ದೇಶದ ಜನರನ್ನು ರಕ್ಷಿಸಬೇಕಾಗಿದೆ. ಮೂಢನಂಬಿಕೆಗಳಿಂದ ಜನರನ್ನು ರಕ್ಷಿಸಬೇಕಾಗಿದೆ. ಭಯದ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಸುಳ್ಳಿನ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಈ ದೇಶದ ಜನರನ್ನು ಈ ಹಿಂಸಾಚಾರಿಗಳಿಂದ, ಕೋಮುವಾದಿಗಳಿಂದ, ಸುಳ್ಳುಗಾರರಿಂದ, ಭಯ ಹುಟ್ಟಿಸುವವರಿಂದ ಮತ್ತು ದೇಶ ಮಾರುವವರಿಂದ ಈ ದೇಶವನ್ನು ನಾವು ರಕ್ಷಿಸಲೇಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಚುನಾವಣೆಯ ದಿವಸ ಚುನಾವಣೆ ಚಲಾಯಿಸಲಿಕ್ಕೆ ತಾವೆಲ್ಲ ಕುಟುಂಬದ ಸದಸ್ಯರನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊರಗಡೆ ತಂದು ಆದಷ್ಟು ಬೇಗ ಚುನಾವಣೆಯ ದಿವಸ ಮತ ಚಲಾವಣೆ ಮಾಡುವುದರ ಮುಖಾಂತರ ಈ ಎಲ್ಲ ಕುಕೃತ್ಯಗಳನ್ನು ನಿಲ್ಲಿಸಿ ಈ ದೇಶವನ್ನು ರಕ್ಷಿಸೋಣ. ಜನರಕ್ಷಣೆಯೇ ದೇಶ ರಕ್ಷಣೆ ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.